எல்லா கಡೆ ಶತ್ರುವಿಂದ ಆವರಿಸಲ್ಪಟ್ಟವರಾಗಿ திரும்பினாலும் கூட பிசாசுடைய வார்த்தை உனக்கு கேட்குது. ಎಲ್ಲಿ ತಿರುಗಿ ನೋಡಿದ್ರು ಕೂಡ ಸೈತಾನನ ಮಾತುಗಳು ನಿಮಗೆ ಕೇಳಿಸ್ತಾ ಇದೆ. யார் மூலமாவும் பிசாசு உங்ககிட்ட பேசிட்டு இருக்கான். ಯಾರ ಮೂಲಕವೋ ಸೈತಾನ್ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ஹalleluya ஹalleluya. நீங்க பார்க்கிற போதே தெரியுது இங்க பிசாசு வேலை செய்யுதுன்னு. ನೋಡುವಾಗಲೇ ಗೊತ್ತಾಗ್ತದೆ ಇಲ್ಲಿ ಸೈತಾನ್ ಕಾರ್ಯ ಮಾಡ್ತಾ ಇದ್ದಾನೆ so ಅಂತ. much of amen warfare against you. ಎಷ್ಟೋ ನಿಮ್ಮ ಸುತ್ತಲೂ ಒಂದು ಯುದ್ಧಗಳು. amen இப்படி திரும்பினா ಈ ಕಡೆ ತಿರುಗಿದ್ರೆ இந்த ಅಡಿಯೋ ಸೋಲ್ಜರ್, ಈ ಕಡೆ ಸೈನಿಕನು. amen இந்த ಅಡಿ ತಿರುಗಿனா ಈ ಕಡೆ ತಿರುಗಿ ನೋಡಿದ್ರೆ ಸೋಲ್ಜರ್, ಅಲ್ಲಿಯೂ ಸೈನಿಕನು. amen 16 பேரை வச்சிருந்தா ಹೇರೋದನ 16 ಜನರನ್ನ ಇಟ್ಟಿದ್ದನು. for one man, ಒಬ್ಬ ವ್ಯಕ್ತಿಗೆ not to escape, ಆತನು ತಪ್ಪಿಸಿಕೊಂಡು ಹೋಗಬಾರದು, not to go and preach the gospel, ಆತನು ಹೋಗಿ ಸುವಾರ್ತೆ ಸಾರಬಾರದು ಎನ್ನುವುದಕ್ಕಾಗಿ, not to do ministry, ಸೇವೆ ಮಾಡಬಾರದು ಎನ್ನುವುದಕ್ಕಾಗಿ 16 people were around him. 16 ಜನ ಆತನ ಸುತ್ತಲೂ ಆವರಿಸಿದರು. ನೀ ಊಳಿಯ ಮಾಡಕೂಡದು ಎಂಬುದಕ್ಕಾಗಿ, ನೀ ಸೇವೆ ಮಾಡಬಾರದು ಅನ್ನೋದಕ್ಕಾಗಿ, ಕರ್ತರಿಗಾಗಿ ವಾಳಕೂಡದು ನೀ ಎಂಬುದಕ್ಕಾಗಿ, ದೇವರಿಗಾಗಿ ಜೀವಿಸಬಾರದು ಅನ್ನೋದಕ್ಕಾಗಿ, ಆಂಡವರ ಸಮ್ಮುಖದಲ್ಲಿ ಇರವಿಲ್ಲ ಉಕ್ಕಾರಕೂಡದು ಎಂಬುದಕ್ಕಾಗಿ, ನೀ ದೇವ ಸಾನ್ನಿಧ್ಯದಲ್ಲಿ ರಾತ್ರಿಯಲ್ಲಿ ಕುಳಿತುಕೊಳ್ಳಬಾರದು ಎನ್ನುವುದಕ್ಕಾಗಿ, ತೆರೆದ ರೆವಲೇಷನ್ ವಾರ್ತೆಯ ಪೆಟ್ಟುಕೊಳ್ಳಕೂಡದು ಎಂಬುದಕ್ಕಾಗಿ, ವಾಕ್ಯವನ್ನು ತೆರೆದು ಪ್ರಕಟಣಾ ವಾಕ್ಯಗಳನ್ನು ನೀವು ಹೊಂದಿಕೊಳ್ಳಬಾರದು ಎನ್ನುವುದಕ್ಕಾಗಿ, ಸತ್ತವನಿಗೆ ವರಕೂಡದು ಎಂಬುದಕ್ಕಾಗಿ, ದೇವರ ಸ್ವರ ನಿನ್ನ ಹತ್ರ ಬರಬಾರದು ಅನ್ನೋದಕ್ಕಾಗಿ. not 4 sir, 4 ಜನ ಅಲ್ಲ ಸರ್, 4 into 4, 4 into 4. amen hallelujah hallelujah. surrounding you, ನಿಮ್ಮನ್ನು ಆವರಿಸಿದೆ, ನಿಮ್ಮನ್ನು ಆವರಿಸಿದೆ. hear God calling you, ದೇವರು ನಿಮ್ಮನ್ನು ಕರೆದದ್ದನ್ನು ನೀವು ಕೇಳ್ತಾ ಇದ್ದೀರಾ. ಕೂಪಿಡುகிறது தெரிகிறது, ದೇವರು ಕರೆಯೋದು ನಿಮಗೆ ಗೊತ್ತಾಗ್ತಾ ಇದೆ. ಊಳಿಯಕಾರ ಕೂಪಿಡುகிறது தெரியுது, ನಿಮ್ಮ ಸೇವಕರು ಕರೆಯುತ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ. not able to come out, ಆದ್ರೆ ಹೊರಗೆ ಬರ್ಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. everyone will think, ಎಲ್ಲರೂ ನೆನೆಸ್ತಾರೆ, ನೀವು ಯಾವರ ಮಾತಾಡ್ನಗರ ಈತ ಯಾಕೆ ಬರ್ತಾ ಇಲ್ಲ, ಯಾಕೆ ಹಿಂಗಿದ್ದಾರೆ ಇವರು, ಯಾಕೆ ಇವರು ಹೀಗಿದ್ದಾರೆ. but you know what you are going through, ಆದ್ರೆ ನಿಮಗೆ ಗೊತ್ತು ನೀವು ಎಂತಹ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ. ನೀವು ಆ ಒಂದು ಸೆರೆಮನೆಯ ಒಳಗಿದ್ದೀರಾ. you are inside a prison, ನೀವು ಸೆರೆಮನೆಯ ಒಳಗಿದ್ದೀರಾ. your mind is inside a prison, ನಿಮ್ಮ ಮನಸ್ಸು ಸೆರೆಮನೆ ಒಳಗಿದೆ. Hallelujah. Hallelujah. சொல்றது எத்தனை பேருக்கு புரியுதுங்க? ಎಷ್ಟು ಜನರಿಗೆ ನಾನು ಹೇಳಿದ ಅರ್ಥವಾಗ್ತಾ ಇದೆ. தேடுகிற உன்னுடைய மனசு எதையோ தேடிட்டு கிடக்குது இன்னைக்கு. ದೇವರನ್ನು ಹುಡುಕಬೇಕಾದ ಮನಸ್ಸು ಈಗ ಏನೇನನ್ನೆಲ್ಲ ಹುಡುಕಿ ಅಲಿತಾ ಇದೆ. Hallelujah. Hallelujah. பிசாசு புது பிசினஸ்ங்களை கொடுத்தா உனக்கு. ಸೈತಾನ್ ಹೊಸ ಬಿಸಿನೆಸ್ ಗಳನ್ನು ನಿನಗೆ ಕೊಟ್ಟನು. ಆಮೆನ್. பிசாசு புதிய ಆಮೆನ್ ಕನೆಕ್ಷನ್களை ಉರುವಾಕಿ ಒಟ್ಟಿಟ ಉನக்கு. ಸೈತಾನ್ ಅನೇಕ ಹೊಸ ಹೊಸ ಸಂಪರ್ಕಗಳನ್ನು ಏರ್ಪಡಿಸಿ ಬಿಟ್ಟನು. ರಕ್ಷಿಸಲ್ಪಡಾದವர்களுடைய ಫೆಲೋಶಿಪ್ ಉನக்கு ಉಂಟಾಕಿ ಕೊಡುತ್ತಾರೆ. ರಕ್ಷಣೆ ಹೊಂದದೇ ಇರುವವರ ಅನ್ಯೋನ್ಯತೆ ನಿನಗೆ ಉಂಟಾಯಿತು. ಆಮೆನ್. ದೇವನೋಡು ಕೊಡುಕಿற நேரம் ನೀ ಅವங்களோடு கொடுத்துಕೊಂಡே இருக்கிற. ದೇವರೊಂದಿಗೆ ಕೊಡಬೇಕಾದ ಸಮಯವನ್ನು ಅವರೊಂದಿಗೆ ನೀ ಕೊಡ್ತಾ ಇದ್ದೀಯಾ. But I want to tell you, ಆದ್ರೆ ನಾನು ನಿಮಗೊಂದನ್ನು ಹೇಳ್ತೇನೆ. Tonight the Holy Spirit says, ಈ ರಾತ್ರಿ ದೇವರ ಆತ್ಮನೇ ಹೇಳ್ತಾ ಇದ್ದಾರೆ. Amen. There is one who is praying for you unceasingly. ನಿಮಗೋಸ್ಕರ ಒಬ್ಬಾತನು ಎಡೆಬಿಡದೆ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಎಷ್ಟನೇ ಬೇರೆ ವಿಶ್ವಾಸಿಗರೇ, ಎಷ್ಟು ಜನ ನಂಬ್ತೀರಾ? You will not die, you will come out. ನೀನು ಸಾಯೋದಿಲ್ಲ, ನೀವು ಹೊರಗೆ ಬರ್ತೀಯಾ. ಎಷ್ಟನೇ ಬೇರೆ ಆಮೆನ್ ಹೇಳಿ. ಎಷ್ಟು ಜನ ಆಮೆನ್ ಅಂತೀರಾ? No Herod can destroy you, you will come out. ಯಾವ ಹೆರೋದ ನಿನ್ನನ್ನು ಕೊಂದು ಹಾಕಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ, ನೀವು ಹೊರಗೆ ಬರ್ತೀಯಾ. Amen. Amen. Hallelujah. Hallelujah. You will not die. ನೀ ಸಾಯೋದಿಲ್ಲ. Because ಯಾಕೆಂದ್ರೆ Amen, someone is praying for you unceasingly. ಯಾರೋ ಒಬ್ಬರು ನಿನಗೋಸ್ಕರ ಎಡೆಬಿಡದೆ ವಿಜ್ಞಾಪಿಸುತ್ತಿದ್ದಾರೆ. Amen. ಯಾರು ಜಪಿಸಿட்டு இருக்கிறாரு? ಯಾರು ವಿಜ್ಞಾಪಿಸುತ್ತಾ ಸಭೆಗೆ ಇರುವುದು? ತಲೆಯಾದವರು, ಸಭೆಗೆ ಶಿರಸ್ಸಾಗಿರುವ ಆತನು. Bible says, ಸತ್ಯವೇದ ಹೇಳ್ತಿದೆ, Jesus said to Peter, ಯೇಸು ಪೇತ್ರನಿಗೆ ಹೇಳಿದ್ರು, ಪೇತ್ರನೇ, Satan wanted to blow you like a chaff. ಸೈತಾನ್ ನಿನ್ನನ್ನು ಒಟ್ಟಿನಂತೆ ಆತನು ಊದಿ ನಿನ್ನ ನಾಶಪಡಿಸಲು ನೆನೆಸ್ತಾನೆ. But I prayed for you. ಆದ್ರೆ ನಾನು ನಿನಗಾಗಿ ಪ್ರಾರ್ಥಿಸಿದ್ದೇನೆ. ಎತ್ತನೆ ಬೇರೆ ಆಮೆನ್ சொல்லுங்க. ಎಷ್ಟು ಜನ ಆಮೆನ್ ಅಂತೀರಾ? How many of you say? ಎಷ್ಟು ಜನ ಹೇಳ್ತೀರಾ? Amen. ಯಾರುடைய ஜெபம் பரலோகம் தள்ளவே முடியாது. ಯಾರ ಪ್ರಾರ್ಥನೆಯನ್ನು ಪರಲೋಕವು ತಿರಸ್ಕರಿಸಲು ಸಾಧ್ಯವೇ ಇಲ್ಲವೋ அவர் எனக்காக ஜெபித்துட்டு இருக்கிறார். ಆತನೇ ನನಗಾಗಿ ವಿಜ್ಞಾಪಿಸುತ್ತಿದ್ದಾರೆ. ಎತ್ತನೆ ಬೇರೆ ಇಂದ್ರಿಗೆ ವಿಶ್ವಾಸ. ಎಷ್ಟು ಜನ ಈ ದಿನ ನಂಬುತ್ತೀರಾ? Shall I prophesy over you? ಒಂದನ್ನ ನಿಮ್ಮ ಮೇಲೆ ಪ್ರವಾದಿಸಲ. Amen. God says, ದೇವರು ಹೇಳ್ತಾರೆ, ಕನವೋ ಎಂದ್ರಬಡಿ, ಕನಸೋ ಎಂಬಂತೆ, ದರ್ಶನಮೋ ಎಂದ್ರಬಡಿ, ದರ್ಶನವೋ ಎಂಬಂತೆ வாழ்க்கையில நீ அற்புதமாய் வெளியே வரப்போக. ನಿನ್ನ ಜೀವಿತದಲ್ಲಿ ಅದ್ಭುತವಾಗಿ ನೀ ಹೊರಗೆ ಬರ್ಲಿಕ್ಕಿದೀಯಾ? ಎತ್ತನೆ ಬೇರೆ ವಿಶ್ವಾಸಿಗರೇ, ಎಷ್ಟು ಜನ ನಂಬುತ್ತೀರಾ? From the battle that you are facing, ನೀವು ಹೋರಾಡುತ್ತಿರುವ ಹೋರಾಟದಿಂದ, from the warfare that you are stuck in, ನೀವು ಯಾವ ಒಂದು ಯುದ್ಧದಲ್ಲಿ, ಯಾವ ಒಂದು ಹೋರಾಟದಲ್ಲಿ ಸಿಲುಕಿಕೊಂಡಿದ್ದೀರೋ, ಕೈಯೋ ಆಟ முடியல, ಕಾಲು ಆಟ முடியல, ಏನ ಕೈಯ ಕಾಲು
முறுக்கி வச்சிருக்கிறானுங்க. ಕೈ ಕಾಲು ಎಲ್ಲವನ್ನು ಮುರಿದು ಹಾಗೆ ಸರಪಣಿಯಿಂದ ಹಾಗೆ ಕಟ್ಟಿ ಹಾಕಿದ್ದಾರೆ. ಆಮೆನ್, ಹalleluya, ಹalleluya. என் நெஞ்சு மேலேயே வந்து ஆமென் முட்டி வச்சு ஆமென் வச்சிருக்கிறான். ನನ್ನ ಎದೆಯ ಮೇಲೆಯೇ ತನ್ನ ಮೊಣಕಾಲನ್ನು ಒತ್ತಿ ಹಿಡಿದಿದ್ದಾನೆ. ಆಮೆನ್. ಆದರೆ ಕನವೋ என்றபடி, ಕನಸೋ ಎಂಬಂತೆ, இது உண்மையா என்றபடி, ಇದು ನಿಜವಾ ಎನ್ನುವಂತೆ உங்க பிரச்சனைகளை உன் காலடியில கொண்டு வா. ಆಮೆನ್. ನಿನ್ನ ಸಮಸ್ಯೆಗಳು ನಿನ್ನ ಕಾಲ ಕೆಳಗೆ ಆತನು ತರ್ತಾನೆ. உன்னுடைய முட்டியை உன் எதிரியின் நெஞ்சின் மேல் வைக்க பார்க்கிறேன். ನಿನ್ನ ಒಂದು ಮೊಣಕಾಲ ನಿನ್ನ ಎದುರಿ ಶತ್ರುವಿನ ಎದೆಯ ಮೇಲೆ ಇಡುವಂತೆ ಮಾಡ್ತಾನೆ. எத்தனை பேர் இன்னைக்கு ஆமென் ಎಷ್ಟು ಜನ ಆಮೆನ್ ಅಂತೀರಾ? விசுவாசிக்கிறீர்களா? ನಂಬುತ್ತೀರಾ? நீங்கள் நம்புவதானால் தேவ மகிமையை காண்பீர்கள். ನೀ ನಂಬುವುದಾದ್ರೆ ದೇವ ಮಹಿಮೆಯನ್ನು ನೀವು தேவ ಕಾಣುವಿರಿ. மகிமையை நீங்க காண்பீர்கள். ದೇವ ಮಹಿಮೆಯನ್ನು ನೀವು I don't ಕಾಣಲಿದ್ದೀರಾ? know what is your mountain, brother. ನನಗೆ ಗೊತ್ತಿಲ್ಲ ನಿನ್ನ ಬೆಟ್ಟ I ಏನೆಂಬುದಾಗಿ don't know ಸಹೋದರನೇ. what is your enemy, sister. ನಿನ್ನ ಶತ್ರು ಏನೆಂಬುದು ನನಗೆ ಗೊತ್ತಿಲ್ಲ But ಸಹೋದರಿ. I know my God. ಆದ್ರೆ ನನಗೆ ನನ್ನ ದೇವರು ಯಾರಂತ But ಗೊತ್ತು. I know my God. ನನಗೆ ನನ್ನ ದೇವರು ಗೊತ್ತು.